ಮೊದಲಿಗೆ ಎಲ್ಲ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ, ಪತ್ರಕರ್ತರಿಗೆ ಹಾಗೂ ಯೂಟ್ಯೂಬರ್ಸ್ಗೆ ನಮಸ್ಕಾರ. ಬಂದಿರುವಂಥ ಎಲ್ಲ ಚೀಫ್ ಗೆಸ್ಟ್ಗಳಿಗೂ ನಮಸ್ಕಾರ. ಆ್ಯಂಡ್ ನನ್ನ ಎಲ್ಲ ಸಿನಿಮಾ ಟೆಕ್ನಿಷಿಯನ್ಸ್ಗಳಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನಗೆ ಫಸ್ಟ್ ಸಿನಿಮಾ ಅಂತ ಅನ್ಬೇಕಾದ್ರೆ ನನಗೆ ನೆನಪಾಗಿದ್ದು ಧ್ರುವ ಅದ್ದೂರಿ ಸಿನಿಮಾ ರಿಲೀಸ್ ಆಗಿದ್ದ ದಿನ. ಧ್ರುವ ಮತ್ತು ನಾವು ಒಟ್ಟಿಗೆ ಇದ್ವಿ ಅವತ್ತು. ನೈಟ್ ಎಲ್ಲ ಥಿಯೇಟ್ರ್ ಹತ್ರ ಹೋಗಿ ಪೋಸ್ಟರ್ಗಳನ್ನೆಲ್ಲ ಅಂಟಿಸಿ ಬೆಳಗ್ಗೆ 4:15ಗೆ ಧ್ರುವ ಅವ್ರ ಮನೆಗೆ ಬಂದು ಟೆರೆಸ್ ಮೇಲೆ ಮಲ್ಕೊಂಡ್ವಿ. ನನಗೆ ಆ್ಯಕ್ಚುಲಿ ಹೇಳ್ಬೇಕನ್ನೋ ಐಡಿಯಾ ಇರಲಿಲ್ಲ. ಸಡನ್ನಾಗಿ ಫಸ್ಟ್ ಸಿನಿಮಾ ಅನ್ಬೇಕಾದ್ರೆ ಧ್ರುವದ ಫಸ್ಟ್ ಸಿನಿಮಾ ನೆನಪಾಯಿತು. 4:15ಗೆ ಟೆರೆಸ್ ಮೇಲೆ ಮಲ್ಕೊಂಡ್ವಿ, ನಾನು, ವಿಜೇತ್ ಮತ್ತು ಧ್ರುವ 3 ಜನನು. 5:15ಗೆ ಸುಮ್ಮನೆ ಕಂಡುಬಿಡ್ತೀನಿ, ಧ್ರುವ ಇರಲಿಲ್ಲ, ಆಲ್ರೆಡಿ ಎದ್ದು ಥಿಯೇಟ್ರ್ ಹತ್ರ ಹೋಗಾಗಿತ್ತು ಸ್ಟಿಕ್ಕರ್ ಅಂಟ್ಸೋಕ್ಕೆ. ಸೊ ಫಿಲಮ್ ಫಸ್ಟ್ ಶೋ ಆದ ತಕ್ಷಣ ಅಲ್ಲಿವರೆಗೂ ನಮ್ಮ ಫ್ರೆಂಡ್ ಆಗಿದ್ದಿದ್ದು ಧ್ರುವ ಸರ್ಜಾ. ನೆಕ್ಸ್ಟು 10:30, 11 ಸಿನಿಮಾ ಮುಗಿಸ್ಕೊಂಡು ಹೊರಗಡೆ ಬರೋಷ್ಟು ಈ ಬಿಕಮ್ ಅ ವೆರಿ ಬಿಗ್ ಸ್ಟಾರ್. ಅದನ್ನು ನಾನು ಇವತ್ತು ಕಣ್ಣು ಕಟ್ಟದಂಗಿದೆ. ಧ್ರುವನ ಒಂದು ಲೈಫ್ ಚೇಂಜ್ ಆದಂಥ ಒಂದು ದಿನ ನಾನು ಧ್ರುವ ಸರ್ಜಾ ಅವ್ರ ಜೊತೆ ಇದ್ದೆ ಅನ್ನೋದು ನನಗೆ ತುಂಬ ಹೆಮ್ಮೆ ಇದೆ. ನನ್ನ ಸಿನಿಮಾದ ಟ್ರೈಲರ್ ಲಾಂಚ್ಗೆ ಇವತ್ತು ಇವ್ರು ಬಂದಿರೋದು ನನಗೆ ತುಂಬ ಖುಷಿ ಆಗ್ತಾಯಿದೆ. ಆ್ಯಂಡ್ ತುಂಬ ನನಗೆ ಹೇಳ್ಕೊಳಕ್ಕಾಗದೇ ಇರೋಷ್ಟು ಅಂತ ಸಂತೋಷ ಆಗ್ತಾಯಿದೆ. ಯಾಕಂತ ಹೇಳಿದ್ರೆ ನಾನು ಬೆಂಗಳೂರಿಗೆ 2010ನೇ ಇಸ್ವಿಗೆ ಬಂದಾಗ ನನ್ನಲ್ಲಿ ಪ್ರತಿಭೆ ಇದೆ ಅಂತ ಕಂಡುಹಿಡಿದಿದ್ದು ಸರ್ಜಾ ಫ್ಯಾಮಿಲಿ. ಇದನ್ನು ನಾನು ಎಲ್ಲರ ಮುಂದೆ ಹೇಳಲೇಬೇಕಾಗಿದೆ. ಸೊ ಅವತ್ತಿಂದ ಇವತ್ತವರೆಗೂ ನನಗೆ ತುಂಬ ಸಪೋರ್ಟ್ ಮಾಡ್ಕೊಂಡ್ಬಂದಿದ್ದಾರೆ. ಈ ಸಮಯದಲ್ಲಿ ನಾನು ಚಿರುನ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಚಿರು ಇದ್ದಿದ್ರೆ ತುಂಬ ಖುಷಿ ಪಡ್ತಿದ್ರು. ಇವತ್ತು ನನ್ನ ಮೊದಲನೇ ಸಿನಿಮಾ ಟ್ರೈಲರ್ ಲಾಂಚ್ ಆಗಿದೆ. ಇವತ್ತು ಖಂಡಿತವಾಗ್ಲೂ ಅವರು ಚೀಫ್ ಗೆಸ್ಟಾಗಿ ಬಂದಿರ್ತಾಯಿದ್ರು ಅವ್ರು ಇವತ್ತು ಇದ್ದಿದ್ರೆ. ಬಟ್ ಅವ್ರ ಆಶೀರ್ವಾದ ನಮ್ಮ ಚಿತ್ರತಂಡದ ಮೇಲಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ಸ್ ಟು ಅರ್ಜುನ್ ಸರ್ಜಾ ಸರ್. ನನಗೆ ಈ ಒಂದು ಫ್ಯಾಮಿಲಿ ಜೊತೆಗೆ ಬಾಂಡಿಂಗ್ ಆಗೋಕ್ಕೆ ನನಗೆ ಮೇನ್ ಕಾರಣ ಅರ್ಜುನ್ ಸರ್ಜಾ ಸರ್. ಅವರು ಅವತ್ತು ನಾವೆಲ್ಲ ಇನ್ನೂ ಸ್ಟೂಡೆಂಟ್ಸು, ಕಾಲೇಜ್ ಸ್ಟೂಡೆಂಟ್ಸ್ ಆಗಿ ನಾವೆಲ್ಲ ಇದ್ವಿ. ಆವಾಗ ನಮ್ಮನ್ನೆಲ್ಲ ಒಟ್ಟಿಗೆ ಸೇರಿಸಿದ್ದು ಅರ್ಜುನ್ ಸರ್ಜಾ ಸರ್. ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮೇ 9ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾಯಿದೆ, ಸೂತ್ರಧಾರಿ. ಧ್ರುವ ಸರ್ಜಾ ಅವ್ರಿಗೆ ತುಂಬ ತುಂಬ ಧನ್ಯವಾದಗಳು. ಅವತ್ತು ಅವರಾಗೆ ಕಾಲ್ ಮಾಡಿ ಹೇಳಿದ್ರು, ನಿಮ್ಮ ಸಿನಿಮಾಗೆ ಖಂಡಿತವಾಗ್ಲೂ ಏನೇ ಇದ್ರೂ ನನಗೆ ಹೇಳಿ, ನಾನು ಬಂದು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಈ ಒಂದು ಮಾತಿದೆಯಲ್ವಾ, ಅದು ನನಗೆ 100 ಆನೆ ಬಲ ಬಂದಂಗೆ ಆಯಿತು. ಆಂಜನೇಯನ ಒಂದು ಬಲನೇ ಸಿಕ್ದಂಗೆ ಆಯಿತು ನನಗೆ. ಥ್ಯಾಂಕ್ ಯು ಸೋ ಮಚ್ ಧ್ರುವ ಅವ್ರಿಗೆ ಇವತ್ತು ಬಂದಿದ್ದಕ್ಕೆ. ನಾವು ಆ್ಯಕ್ಚುಲಿ DSR ಅಂತ ಒಂದು ಆಲ್ಬಮ್ ಮಾಡಿದ್ವಿ. ನಾವು ನಮ್ಮ ಫ್ರೆಂಡ್ಸ್, ಕಸಿನ್ಸ್ ಎಲ್ಲ ಸೇರಿಕೊಂಡು ಮಾಡಿದ್ವಿ. ಬಂಡವಾಳ ಹಾಕಿದ್ದು 7 ಲಕ್ಷ ರೂಪಾಯಿ ಹಾಕಿದ್ವಿ. ಆಗ ಓಕೆ, ಒಂದು ಸಾಂಗ್ ಮಾಡೋಣ, ಸಖತ್ತಾಗಿ ಮಾಡೋಣ. CDs ಎಲ್ಲ ಆಗ CDs ಎಲ್ಲ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ವಿ. ಎಲ್ಲ ಆಯಿತು. ಎವ್ರಿ ಡೇ ಖರ್ಚಾಗ್ತಾನೆ ಇತ್ತು. ಸೊ ಎಲ್ಲ ನಮಗೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಅಂದರೆ ನಾವು ಯಾರ ಹತ್ರನೂ ಕೇಳ್ತಾ ಇರಲಿಲ್ಲ. ಸೊ ಒಂದು ಫೈನ್ ಡೇ RX ಎಲ್ಲ ಪೆಟ್ರೋಲಾಗಿ ಹೋಗಿತ್ತು. ಇದ್ಯಾವುದು ಗುರು, ಓಕೆ ತಳ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾನು ತಳ್ಕೊಂಡು ಹೋಗ್ತಾ ಇದ್ದೀವಿ. ಮಚ ನಮ್ಮ ಕಾನ್ವರ್ಸೇಷನ್, ಮಚ ಸಾಂಗ್ ರೀಚ್ ಆಗಿರುತ್ತಣ್ಣ. ಇವನು ಆಗಿರುತ್ತೆ, ಎಲ್ಲ CD ತೊಗೊಂಡು ಏನು ಉಪ್ಪಿನಕಾಯಿ ಹಾಕತ್ತಾರ, ಆಗಿರುತ್ತೆ ಬಿಡು. ತಳ್ಕೊಂಡು ಹೋಗ್ತಾಯಿದ್ವಿ. ಯಾರೋ ಕಾರಲ್ಲಿ, ಒಳ್ಳೆ ಕಾರಲ್ಲಿ ನಮ್ಮ ಸಾಂಗ್ ಕೇಳ್ಕೊಂಡು ಹೋಗ್ತಾಯಿದ್ರೆ ಫುಲ್ ವಾಲ್ಯೂಮಲ್ಲಿ. ನಾನು ಮಚ ಸಾಂಗ್ ರೀಚ್ ಆಗಿದೆ. ಅಲ್ಲ ನಾವ್ಯಾಕೋ ಇನ್ನೂ ಪೆಟ್ರೋಲ್ ಇಲ್ಲದೆ ಹೆಂಗಿದ್ದೀವಿ. ಸೊ ಸೂತ್ರಧಾರಿನೇ ಪೆಟ್ರೋಲು ಚಂದನ್ಗೆ. ಸೊ ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.